ಧ್ರುವ ಅವರೇ, ಯಾಕೆ ತರ ಮಾತಾಡ್ತಿದ್ದೀರಾ? ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಾನೇ ಆಗಿರೋದ್ರಿಂದ. ಇಲ್ಲ ಧ್ರುವ ಅವರೇ, ನೀವೇನು ಮಾಡ್ಲಿಲ್ಲ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಇನ್ಯಾವ್ದು ತಪ್ಪು ಮೈನಾ ಅವ್ರೆ? ನಿಮ್ ದೃಷ್ಟಿನಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ. ನೀವು ಯಾವ ತಪ್ಪು ಮಾಡಿಲ್ಲ. ಪುಷ್ಪಕ್ ಸರ್ ದೃಷ್ಟಿಯಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ. ಅವರು ಯಾವ ತಪ್ಪು ಮಾಡಿಲ್ಲ. ಇದೆಲ್ಲಾದ್ರೂ ಮಧ್ಯದಲ್ಲೂ ನಾನೇ ಪ್ರಿಯಕರನಾಗ್ ಬಂದು ಎಲ್ರೂ ನೆಮ್ಮದಿಗೂ ಬೆಂಕಿ ಇಟ್ಬಿಟ್ಟೆ. ಇಲ್ಲ ಧ್ರುವ ಅವರೇ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಎಲ್ಲ ನನ್ನ ಹಣೆ ಬರಹ ಅಷ್ಟೇ. ಇಲ್ಲ ಮೈನಾ ಅವ್ರೆ, ನಾನು ಪ್ರಿಯಕರ ಅನ್ನೋ ಹೆಸರಲ್ಲಿ ಬಂದು ಎಲ್ಲಾರ ನೆಮ್ಮದಿನೂ ಹಾಳು ಮಾಡ್ಬಿಟ್ಟೆ. ಆ ಪ್ರಿಯಕರ ಅನ್ನೋ ಪಾತ್ರನ ನಾನು ಸೃಷ್ಟಿ ಮಾಡಿರ್ಲಿಲ್ಲ ಅಂದಿದ್ರೆ ಎಲ್ಲ ಸರಿ ಇರ್ತಿತ್ತು. ಯಾವ್ದು ಸರಿ ಇರ್ತಿರ್ಲಿಲ್ಲ ನೋಡಿ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಗಾಡಿ ಬಂದು ಗುದ್ ಸಾಯಿಸುತ್ತೆ. ಗಾಡಿಲಿ ಹೋಗ್ಬೇಕಾದ್ರೆ ಯಾವ್ದೋ ಕಾರ್ ಬಂದು ಗುದ್ ಸಾಯಿಸುತ್ತೆ. ಕಾರಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಬಸ್ಸೋ ಲಾರಿನ ಬಂದು ಗುದ್ ಸಾಯಿಸುತ್ತೆ. ಇದ್ಯಾವ್ದು ಬೇಡ್ಲೇ ಬೇಡ ಅಂತ ಮನೇಲಿದ್ರೆ ಹಾರಾಡೋ ವಿಮಾನ ಮನೆ ಮೇಲೆ ಬಿದ್ದು ಸಾಯೋ ತರ ಆಗುತ್ತೆ. ಸಾಯ್ಬೇಕು ಅಂತಿದ್ರೆ ಎಲ್ಲೇ ಇದ್ರು ಸತ್ತೇ ಸಾಯ್ತೀವಿ. ಹಣೆ ಬರಹಕ್ಕೆ ಹೊಣೆ ಯಾರು? ಹಂಗೆ ನಾವ್ ಪ್ರೀತಿ ಮಾಡ್ಬೇಕು ಅಂತಿತ್ತು, ನಾವಿಬ್ರು ಒಂದಾದ್ವಿ. ನಾನು ಪುಷ್ಪಕ್ ಸರು ಒಂದಾಗ್ಬೇಕು ಅಂತಿರ್ಲಿಲ್ಲ, ನಾವ್ ಒಂದಾಗ್ಲಿಲ್ಲ, ಅಷ್ಟೇನೆ. ಮೈನಾ ಅವ್ರೆ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ತಪ್ಪು. ಹಾಗೇನೆ ಎಲ್ಲನೂ ಹಣೆ ಬರೋಕೆ ನಾವು ಬಿಡೋದಕ್ಕಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಿಯಕರ ನಿಮ್ ಜೀವನಕ್ಕೆ ಬಂದು ನೀವ್ ಕಣ್ಣೀರಿಡೋ ಹಾಗಾಯ್ತು. ಹಾಗೆ ಪುಷ್ಪಕ್ ಸರ್ ಮನೆ ಬಿಟ್ಟು ಹೋಗೋ ಹಾಗಾಯ್ತು. ಅವ್ರಿಗೇನ್ ಬಂದಿದೆ ಮೈನಾ ಅವ್ರೆ ಅಂತ ಅರಮನೆಯಲ್ಲಿರೋದ್ನ ಬಿಟ್ಟು ಇಲ್ಲಿ ಯಾವ್ದೋ ಚೀಪ್ ಲಾಡ್ಜಿಗೆ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ನಾನಲ್ದೆ ಇನ್ಯಾರು ಹೇಳಿ? ಅವ್ರ ಪರಿಸ್ಥಿತಿ ನೋಡೋದಕ್ಕಾಗ್ತಿಲ್ಲ ಮೈನಾ ಅವ್ರೆ. ತುಂಬಾ ಹಿಂಸೆ ಆಗ್ತಿದೆ. ನಾನು ನಿಮ್ ಜೀವನದಲ್ಲಿ ಬರಲೇಬಾರ್ದಾಗಿತ್ತು. ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಲ್ರೂ ನೆಮ್ಮದಿನೋ ಹಾಳು ಮಾಡ್ಬಿಟ್ಟೆ. ಧ್ರುವ ಅವ್ರೆ, ದಯವಿಟ್ಟು ಅಳ್ಬೇಡಿ ನೋಡಿ. ನೀವ್ ಹತ್ರ ನನ್ಗೂ ಅಳು ಬರುತ್ತೆ. ಇಲ್ಲ ಮೈನಾ ಅವ್ರೆ, ನಾನ್ ನಿಮ್ಮನ್ ಭೇಟಿ ಮಾಡ್ಲೇಬಾರ್ದಾಗಿತ್ತು. ನಮ್ಮಿಬ್ರ ಮಧ್ಯದಲ್ಲಿ ಪ್ರೀತಿ ಹುಟ್ಲೇಬಾರ್ದಾಗಿತ್ತು. ಪಾಪ ಪುಷ್ಪಕ್ ಸರ್ ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ ಮೈನಾ ಅವ್ರೆ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಅಪರಾಧಿ ಅಂತ ಅನ್ನಿಸ್ತಾ ಇದೆ ಮೈನಾ ಅವ್ರೆ. ಇದಕ್ಕೆಲ್ಲ ನಾನೇ ಕಾರಣ. ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ. ಮೈನಾ ಅವ್ರೆ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನೀವು ನಡೆಸ್ಕೊಡ್ತೀರಾ? ಏನ್ ಹೇಳಿದ್ರು ಅವ್ರೆ? ನಾನು ಖಂಡಿತ ನಡ್ಸ್ಕೊಡ್ತೀನಿ. ನನ್ನ ನೀವು ಮರ್ತು ಬಿಡಿ ಮೈನಾ ಅವ್ರೆ, ಮರ್ತು ಬಿಡಿ ಮೈನಾ ಅವ್ರೆ, ಮರ್ತು ಬಿಡಿ ಮೈನಾ ಅವ್ರೆ. ಮಾತಾಡ್ತಿದ್ದೀರಾ? ನಾವಿಬ್ರು ದೂರ ಆಗ್ಬಿಡೋಣ ಮೈನಾ ಅವ್ರೆ. ಈ ಸಮಸ್ಯೆಗಿರೋ ಏಕೈಕ ಪರಿಹಾರ ಅಂದ್ರೆ ನಾವಿಬ್ರು ದೂರ ಆಗೋದೆ. ಧ್ರುವ ಹಲೋ, ಹಲೋ
ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ. ಸಿಡಿಲು ಬಡಿದು ಎದೆಗೆ ಉರುಳಿತಲ್ಲ ಮನದರ ಮನೆಯು, ಬಂಧಿ ನಾನು ವಿಧಿಸಿರೆ ಮನೆಯು ದಾರಿ ಮುಗಿದಿದೆ. ಗಿಳಿಮರಿ ಯಾಕೋ ಕಣ್ಣೀರ್ ಹಾಕ್ತಾ ಇದೆಯಲ್ಲ? ಅಂದ್ರೆ ಪ್ರಿಯಕರನ್ ಜೊತೆ ಏನೋ ಮನಸ್ತಾಪ ಆಗಿರ್ಬೇಕು. ಅವನ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಿಡಲ್ಲ, ಪತ್ತೆ ಮಾಡೇ ಮಾಡ್ತೀನಿ. ಅವನ್ ಯಾರು ಅಂತ ಗೊತ್ತಾದ್ರೆ ಮಾತ್ರ ನಾನ್ ಪುಷ್ಪಕ್ಗೆ ಇದೆಲ್ಲ ಅರ್ಥ ಮಾಡ್ಸೋಕ್ ಸಾಧ್ಯ ಆಗೋದು. ಆದಷ್ಟು ಬೇಗ ಕಂಡುಹಿಡಿಬೇಕು. ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ. ಪಮ್ಮಿ ಲತಿಕಾ, ನೀವಿಬ್ರು ಹೋಗಿ ಆ ಕೃಷ್ಣವೇಣಿನ ವಾರ್ಡನ್ ಮೇಡಮ್ ಕರೀತಿದ್ದಾರೆ ಅಂತ ಕರ್ಕೊಂಡ್ ಬನ್ನಿ. ಓಕೆ ಕ್ಯಾಪ್ಟನ್. ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು, ಉತ್ತರವಿಲ್ಲ, ಕೂಡಿಟ್ಟ ಕನಸುಗಳೆಲ್ಲ